ಪರೀಕ್ಷೆಯಲ್ಲಿ ಕನ್ನಡವನ್ನ ಕಡೆಗಣಿಸಲಾಗಿದೆ ಅಂತ ಹೇಳಿ ಇವತ್ತು ಕರವೇ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಅಂತ ದನಿ ಎತ್ತಿತ್ತು. ಪರೀಕ್ಷೆಯಲ್ಲಿ ಕನ್ನಡ ಬಳಕೆ ಮಾಡದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿತ್ತು. ಹಾಗಾಗಿ ರಾಜ್ಯಾದ್ಯಂತ ಕರವೇ ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡಿದಂತ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದೆ. ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡವನ್ನ ಕನ್ನಡಿಗರನ್ನ ಕಡೆಗಣಿಸಲಾಗಿದೆ ಅಂತ ಹೇಳಿ ಆರೋಪ ಕೇಳಿಬಂದಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಕರವೇ ಆಕ್ರೋಶವನ್ನ ವ್ಯಕ್ತಪಡಿಸಿ ಬೆಂಗಳೂರು ಹುಬ್ಬಳ್ಳಿಯಲ್ಲಿ ಭಾರೀ ಪ್ರತಿಭಟನೆಯನ್ನ ಮಾಡಿತು. ಇನ್ನು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಪ್ರಯತ್ನವನ್ನ ಕರವೇ ಮಾಡಿತು. ಈ ವೇಳೆ ಪೊಲೀಸರ ಜೊತೆಯಲ್ಲಿ ವಾಗ್ವಾದ ಆಯಿತು. ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಂತಹ ಸಂದರ್ಭನೂ ಕೂಡ ಅಲ್ಲಿ ಏರ್ಪಟ್ಟಿತ್ತು. ನೈಋತ್ಯ ರೈಲ್ವೆ ಎಕ್ಸಾಮ್ನಲ್ಲಿ ಕನ್ನಡವನ್ನ ಕಡೆಗಣಿಸಲಾಗಿದೆ. ಕನ್ನಡದಲ್ಲಿ ಕ್ವೆಶ್ಚನ್ಸ್ ಅನ್ನ ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಕರವೇ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದೆ. ಬೆಳಿಗ್ಗೆಯಿಂದ ಪರೀಕ್ಷೆ ಈಗ ರದ್ದಾಗಿದೆ. ಇನ್ನು ಹೋರಾಟದ ಸಂದರ್ಭದಲ್ಲಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕೋ ಪ್ರಯತ್ನವನ್ನ ಮಾಡಿದ್ದಾರೆ ಕರವೇ ಕಾರ್ಯಕರ್ತರು. ಆದರೆ ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅವರು ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ಅವ್ರನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕರವೇ ಪ್ರತಿಭಟನೆಯನ್ನ ಮಾಡಿತು. ಈ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡಿಬೇಕಾಯಿತು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡವನ್ನ ಕಡೆಗಣಿಸಿದ್ದಾರೆ. ಇದನ್ನ ನಾವು ಸಹಿಸಲ್ಲ ಅಂತ ಹೇಳಿ ಕರವೇ ಪ್ರತಿಭಟನೆ ಮಾಡಿದ್ದು. ಈಗ ಎಕ್ಸಾಮ್ ರದ್ದಾಗಿದೆ ಅಂತ ಹೇಳಿ ಮಾಹಿತಿ ಇದೆ. ಇನ್ ಯಾವಾಗ ಎಕ್ಸಾಮ್ ಆಗುತ್ತೆ, ಕನ್ನಡದಲ್ಲೂ ಅವಕಾಶ ಇರುತ್ತಾ, ಈ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ಶರ್ಮಿತಾ, ಸದ್ಯ 3 ಕಡೆಗೆ ಎಕ್ಸಾಮ್ ಇದ್ದಿದ್ದು. ಇವತ್ತು ಮತ್ತು ನಾಳೆ 2 ದಿನನೂ ಕೂಡ ರೈಲ್ವೆ ಇಲಾಖೆಯಲ್ಲಿರುವಂತಹ ಸಿಬ್ಬಂದಿ ಏನಿದ್ದಾರೆ ಅವರ ಬಡ್ತಿಯ ಹಿನ್ನೆಲೆಯಲ್ಲಿರುವಂತಹ ಪರೀಕ್ಷೆ ಇದು. ಈ ಪರೀಕ್ಷೆಯನ್ನ ಇಂದು ಮತ್ತು ನಾಳೆ 2 ದಿನನೂ ಕೂಡ ಇತ್ತು. ಆದ್ರೆ ಕನ್ನಡ ಭಾಷೆಯಲ್ಲಿ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಿಲ್ಲ. 4 ದಿನಗಳ ಹಿಂದೆ ಅಂದ್ರೆ 12ನೇ ತಾರೀಕು ನೋಟಿಫಿಕೇಶನ್ ಹೊರಡಿಸಿದ್ರು. ಇದರಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಮಾತ್ರ ಇದ್ದಿದ್ದು. ಈ ಹಿನ್ನೆಲೆಯಲ್ಲಿ ಕರವೇ ಎಚ್ಚರಿಕೆಯನ್ನ ನೀಡಿತ್ತು. ಇವತ್ತು ಹೋರಾಟ ಮಾಡ್ತೇವೆ ಅಂತ ಹೇಳಿ. ಅದೇ ಹಿನ್ನೆಲೆಯಲ್ಲಿ ಇವತ್ತು ಹುಬ್ಬಳ್ಳಿ, ಬೆಂಗಳೂರು ಮತ್ತು ಮೈಸೂರು 3 ಕಡೆಗೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು ಮತ್ತು ಮುತ್ತಿಗೆ ಹಾಕುವಂತ ಕಾರ್ಯವನ್ನು ಕೂಡ ಮಾಡಿದ್ರು. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ವಿವಿಧ ರೀತಿಯಾಗಿ ತಂಡಗಳು, ಮಹಿಳಾ ಘಟಕ ಇರ್ಬೋದು, ಕರವೇ ಬೇರೆ ಬೇರೆ ಘಟಕಗಳಿಂದವೇ. ಘಟಕಗಳ ಹಿನ್ನೆಲೆಯಲ್ಲಿ ರೈಲ್ವೆ ಸ್ಟೇಷನ್ ಸುತ್ತಲೂ ಕೂಡ ಹಲವು ಬಣಗಳ ರೀತಿಯಾಗಿ ಬಂದು ಪ್ರತಿಭಟನೆಯನ್ನ ಮಾಡಿ ಮುತ್ತಿಗೆ ಹಾಕುವಂತ ಕಾರ್ಯ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಮತ್ತು ಮೈಸೂರು ಮತ್ತು ಬೆಂಗಳೂರು 3 ಕಡೆಗೂ ಕೂಡ ನಡೀಬೇಕಾದಂತ ಪರೀಕ್ಷೆನ ಈಗ ದಿನಾಂಕವನ್ನ ನಾವು ಮಾಹಿತಿಯನ್ನು ನೀಡಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಕರವೇ ಅಧ್ಯಕ್ಷ ನಾರಾಯಣ್ ಗೌಡ್ರು ಕೂಡ ರೈಲ್ವೆ ಹಿರಿಯ ಅಧಿಕಾರಿ ಏನಿದ್ದಾರೆ ಆಸಿಫ್ ಅವ್ರ ಜೊತೆಗೂ ಕೂಡ ಮಾತಾಡಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಭರವಸೆ ನೀಡುವಂತ ಕಾರ್ಯನೂ ಕೂಡ ಮಾಡಿದ್ರು. ಮುಂದಿನ ಪರೀಕ್ಷೆ ದಿನಾಂಕವನ್ನ ನಾವು ನಿಗದಿ ಮಾಡ್ತೇವೆ. ಅದಕ್ಕೂ ಮುಂಚಿತವಾಗಿ ಒಂದು ನಿಯೋಗ ರೈಲ್ವೆ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸಬೇಕು. ಅದು ದೆಹಲಿಯಲ್ಲಿ ಮುಂದಿನ ಶನಿವಾರ ಇರುತ್ತೆ. ಆ ಸಭೆಯಲ್ಲಿ ತಾವು ಕೂಡ ಭಾಗಿಯಾಗಿ ಅಂತ ಹೇಳಿ ಈಗಾಗಲೇ ಆಹ್ವಾನ ಕೂಡ ನೀಡಿದ್ದಾರೆ. ಒಂದ್ ವೇಳೆ ಕನ್ನಡಕ್ಕೆ ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆ ಬರ್ಲಿಕ್ಕೆ ಅವಕಾಶ ಇದೆ. ಅದಾಗ್ಯೂ ಕೂಡ ಈ ಹಿಂದಿ ಭಾಷಿಕರು ಹೆಚ್ಚಿನ ಪ್ರಭಾವನ ಬೀರ್ತಾ ಇದ್ದಾರೆ ಮತ್ತು ಅವರು ದುರುಪಯೋಗ ಪಡಿಸ್ಕೊಳ್ಳುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಕನ್ನಡಿಗರಿಗೆ ಮತ್ತು ಕನ್ನಡ ಭಾಷೆ ಬರೆಯುವಂತ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನ ಸಹಿಸುವಂತ ಮಾತೇ ಇಲ್ಲ. ಒಂದು ವೇಳೆ ಏನಾದ್ರೂ ನಿಯೋಗ ಶನಿವಾರ ನಡೆಯುವಂತ ಸಭೆಯಲ್ಲಿ ಏನಾದ್ರೂ ಕನ್ನಡಿಗರಿಗೆ ಅವಕಾಶ ಕೊಡದೆ ಇದ್ರೆ ಮತ್ತೆ ಹೋರಾಟ ಮಾಡ್ತೀವಿ ಅಂತಾನು ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸದ್ಯಕ್ಕೆ ಪರೀಕ್ಷೆ ಮುಂದೂಡಲಾಗಿದೆ. ದಿನಾಂಕವನ್ನ ಘೋಷಣೆ ಮಾಡೋದು ಬಾಕಿ ಇದೆ. ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಶರಣ್ ಹಂಪಿ. ಶಿವಾಲಿಕ್ ಹಿಂದೆಯೇ ಬಂತು ನಂದಾದೇವಿ. ಭಾರತದತ್ತ ಬರ್ತಾ ಇದೆ ಜಗ್ ಲಾಡ್ಕಿ ಹಡಗು. ಯಾವ ರಾಜ್ಯಕ್ಕೆ ಎಷ್ಟು ಅನಿಲ ಹಂಚಿಕೆ? ಇದು ಮಹಾಯುದ್ಧ ಡೇ 18 ಸ್ಟೋರಿ. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ. ಇನ್ನೊಂದು ಕಡೆ ಜಾಗತಿಕವಾಗಿ ಹಲವಾರು ರಾಷ್ಟ್ರಗಳ ಮೇಲೆ ನೇರವಾಗಿ ಅದರ ಎಫೆಕ್ಟ್ ಆಗ್ತಾ ಇದೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ದಿಗ್ಬಂಧನೆಯನ್ನು ಹಾಕಲಾಗಿತ್ತು. ಭಾರತದ ಹಡಗುಗಳು ಒಂದೊಂದಾಗಿ ಬರ್ತಾ ಇವೆ. ಭಾರತಕ್ಕೆ ಬಂದಿವೆ 2 ಹಡಗುಗಳು, ಒಂದು ಆನ್ ದ ವೇ ಇದೆ. ಗುಜರಾತ್ನ ವದಿನಾರ್ ಬಂದರಿಗೆ
ನಂದಾದೇವಿ ಹಡಗು ಬಂದಿದೆ. 46,000 ಮೆಟ್ರಿಕ್ ಟನ್ LPG ಗ್ಯಾಸ್ ಅನ್ನ ಹೊತ್ಕೊಂಡು ಬಂದಿದೆ ಈ ಶಿಪ್. ಕತಾರ್ನಿಂದ ಬಂದಿದೆ ನಂದಾದೇವಿ ಹಡಗು. ನೌಕಾಪಡೆಯ ಎಸ್ಕಾಟ್ನೊಂದಿಗೆ ನಂದಾದೇವಿ ಹಡಗು ಸೇಫ್ ಆಗಿ ರೀಚ್ ಆಗಿದೆ. ಶಿವಾಲಿಕ್ ಬಳಿಕ ಈಗಷ್ಟೇ ಬಂದಿದೆ ನಂದಾದೇವಿ ಹಡಗು. ಇನ್ನು 4 ದಿನಗಳ ಬಳಿಕ ಶಿವಾಲಿಕ್ ಹಡಗು ಮಂಗಳೂರು ಬಂದರಿಗೆ ಬರುತ್ತೆ. ಅಲ್ಲಿ ಅನ್ಲೋಡ್ ಮಾಡಿ ಗುಜರಾತ್ ಬಂದರಿನಲ್ಲಿ ಅದು ಮಂಗಳೂರಿಗೆ ಬರಬೇಕು. ಈ ಪ್ರಕ್ರಿಯೆ ಎಲ್ಲ ನಡೆಯಕ್ಕೆ ಒಂದು 4 ದಿವಸ ಆಗುತ್ತೆ ಅಂತ ಮಾಹಿತಿಗಳಿದೆ. ಅದ್ರ ಬೆನ್ನಲ್ಲೇ ಈಗ ನಂದಾದೇವಿ ಹಡಗು ಕೂಡ ರೀಚ್ ಆಗಿದೆ ಗುಜರಾತ್ಗೆ. ಕತಾರ್ನಿಂದ ಈ ನಂದಾದೇವಿ ಹಡಗು ಎಸ್ಕಾಟ್ ಮುಖಾಂತರ ಬಂದಿದೆ. ಇನ್ನು ಇರಾನ್ ಇಸ್ರೇಲ್ ನಡುವೆ 18ನೇ ದಿನ ಯುದ್ಧ ಮುಂದುವರೆದಿದೆ. ಇಸ್ರೇಲ್ನ ಪ್ರಮುಖ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ಮುಂದುವರಿಸಲಾಗಿದೆ. ಬಾಗ್ದಾದ್ನಲ್ಲಿರುವಂತಹ US ರಾಯಭಾರ ಕಚೇರಿ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಡ್ರೋನ್ಗಳ ಮೂಲಕ ರಾಯಭಾರ ಕಚೇರಿಯನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಟೆಲ್ ಅವೀವ್, ಎರ್ಬಿಲ್, ದುಬೈ, ರಿಯಾದ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಏರ್ಪೋರ್ಟ್ಗಳನ್ನ ಟಾರ್ಗೆಟ್ ಮಾಡಿದೆ. ಇರಾನ್ ಪ್ರಮುಖ ಏರ್ಪೋರ್ಟ್ಗಳಲ್ಲಿ ವಿಮಾನ ಹಾರಾಟ ಸ್ಥಗಿತವಾಗಿದೆ. ಇಸ್ರೇಲ್ನಿಂದ ಇರಾನ್ ವಾಯುನೆಲೆಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಟೆಹರಾನ್ನ ಮೇಲೆ ಕ್ಷಿಪಣಿ ದಾಳಿಯನ್ನ ಮುಂದುವರಿಸಲಾಗಿದೆ. ಇರಾನ್ ಆರ್ಥಿಕತೆಗೆ ಪೆಟ್ಟು ಕೊಡ್ತಾ ಇವೆ ಇಸ್ರೇಲ್ ಮತ್ತೆ ಅಮೆರಿಕ. ಇಷ್ಟಕ್ಕೆ ಇರಾನ್ ಸುಮ್ಮನಾಗ್ತಾ ಇಲ್ಲ. ತನ್ನ ಪ್ರತಿ ದಾಳಿಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ. 18ನೇ ದಿವಸ ಇವತ್ತು ತನ್ನ ಪ್ರತಿ ದಾಳಿಯಲ್ಲಿ ಕೊಂಚನೂ ಕಡಿಮೆ ಮಾಡಿಲ್ಲ ತೀವ್ರತೆಯನ್ನ. ಟೆಹರಾನ್ ಮೇಲೆ ಕ್ಷಿಪಣಿ ದಾಳಿ ಮುಂದುವರಿಕೆ ಆಗಿದೆ. ಮತ್ತೆ ಇರಾನ್ನ ಆರ್ಥಿಕತೆಗೆ ಪೆಟ್ಟನ್ನ ಇಸ್ರೇಲ್ ಮತ್ತೆ ಅಮೆರಿಕ ಎರಡು ಜಂಟಿಯಾಗಿ ಕೊಡ್ತಾ ಇದೆ. ಮಧ್ಯಪ್ರಾಚ್ಯ ದೇಶದಲ್ಲಿ ಮಹಾಯುದ್ಧ ಇನ್ನು ಮುಂದುವರೆದಿದೆ. ಇಸ್ರೇಲ್ನಿಂದಲೂ ಇರಾನ್ ಮೇಲೆ ಪ್ರತಿ ದಾಳಿ ಆಗ್ತಾ ಇದೆ. ಇನ್ನು ಇರಾನ್ ಕೂಡ US ರಾಯಭಾರ ಕಚೇರಿಗಳು ಅದನ್ನ ಟಾರ್ಗೆಟ್ ಮಾಡಿ ಮತ್ತೆ ಏರ್ಪೋರ್ಟ್ಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಕ್ಷಿಪಣಿ ದಾಳಿಯನ್ನ ಮುಂದುವರಿಸಿದೆ. ಈಗ ಇರಾನ್ನ ಆರ್ಥಿಕತೆ ಮೇಲೆ ದೊಡ್ಡ ಪೆಟ್ಟನ್ನ ಕೊಡೋದಕ್ಕೆ ಇಸ್ರೇಲ್ ಮತ್ತೆ ಅಮೆರಿಕ ಟಾರ್ಗೆಟ್ ಮಾಡ್ತಾ ಇದೆ. ಇನ್ನು ಇರಾನ್ ಸತತ ದಾಳಿಯಿಂದ ಟ್ರಂಪ್ ಕಂಗೆಟ್ಟಿದ್ದಾರಾ? ಹಾಗಾದ್ರೆ ಇಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಇರಾನ್, ಮತ್ತೆ ಇಷ್ಟು ಪ್ರತಿ ದಾಳಿಯನ್ನ ಮಾಡ್ತಾರೆ, ಪ್ರತೀಕಾರವನ್ನ ತೀರಿಸ್ಕೊಳ್ತಾರೆ ಅಂತ ಹೇಳಿ ಅಮೆರಿಕ ಲೆಕ್ಕಾಚಾರವನ್ನ ಹಾಕಿರ್ಲಿಲ್ಲ ಅಂತಾನೂ ವಿಶ್ಲೇಷಣೆಗಳು ನಡೀತಾ ಇದೆ. 18ನೇ ದಿವಸ ನಿರಂತರ ದಾಳಿ ಇರಾನ್ ಮಾಡ್ತಿರೋದ್ರಿಂದ ಇದರಿಂದ ಕಂಗೆಟ್ಟಿದ್ದಾರೆ ಟ್ರಂಪ್ ಅಂತ ಹೇಳಲಾಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಸಿಟ್ಟಾಗಿದ್ದಾರೆ. ಇರಾನ್ ವಿರುದ್ಧ ಯುದ್ಧಕ್ಕೆ ಯಾರು ಎಂಟ್ರಿ ಆಗದೆ ಇರೋದಕ್ಕೆ ಕೋಪ ಮಾಡ್ಕೊಂಡಿದ್ದಾರಂತೆ. ನಮಗೆ ಯಾರ ಸಹಾಯನೂ ಬೇಡ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಪ್ರಮುಖವಾಗಿ ಅವ್ರು ಕೇಳಿದ್ದು ಹರ್ಮೂಜ್ಗೆ ಬೇಕಾದಂತ ಶಸ್ತ್ರಾಸ್ತ್ರಗಳನ್ನ ಅಥವಾ ಉಪಕರಣಗಳನ್ನ ಕೊಡಿ ಅಂತ ಕೇಳಿದ್ರು. ಬಟ್ ಯಾರೂ ಅದಕ್ಕೆ ಸ್ಪಂದಿಸಿಲ್ಲ. ಹಾಗಾಗಿ ಹರ್ಮೂಜ್ಗೆ ನಾವೇ ಏಕಾಂಗಿಯಾಗಿ ನುಗ್ತೀವಿ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಇನ್ನು ಇರಾನ್ ಮೇಲಿನ ದಾಳಿಗೆ ಗಲ್ಫ್ ರಾಷ್ಟ್ರಗಳು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇವೆ. ಅಮೆರಿಕ ರೆಡ್ ಲೈನ್ ಕ್ರಾಸ್ ಮಾಡಿಬಿಟ್ಟಿದೆ. ಯುದ್ಧದಿಂದ ಅಮೆರಿಕ ಹಿಂದೆ ಸರಿಯಬೇಕು. ಇರಾನ್ಗೆ ಒಳ್ಳೆಯದನ್ನ ಬಯಸಿ ಟ್ರಂಪ್ ಸುಮ್ಮನಿರಬೇಕು. ಅಮೆರಿಕದಿಂದ ತೈಲ ವ್ಯವಹಾರದ ಮೇಲೆ ಈಗ ಜಾಗತಿಕವಾಗಿ ನಾವು ನೋಡ್ತಾ ಇದ್ದೀವಿ ಹೊಡೆತ ಬಿದ್ದುಬಿಟ್ಟಿದೆ. ಸೊ ಇದೇ ವಿಷಯವನ್ನ ಈಗ ಬೇರೆ ರಾಷ್ಟ್ರಗಳು ಪ್ರಸ್ತಾಪ ಮಾಡ್ತಿರೋದು. ಎಸ್ಪೆಷಲಿ ಮಧ್ಯಪ್ರಾಚ್ಯದ ಇತರೆ ದೇಶಗಳು ಇದನ್ನು ಪ್ರಸ್ತಾಪ ಮಾಡಿದೆ. ಅಮೆರಿಕ ಆಲ್ರೆಡಿ ರೆಡ್ ಲೈನ್ ಅನ್ನ ಕ್ರಾಸ್ ಮಾಡಿದೆ. ಯುದ್ಧದಿಂದ ಈಗ ಅಮೆರಿಕ ಹಿಂದೆ ಸರಿಬೇಕು. ತೈಲ ವ್ಯವಹಾರದ ಮೇಲೆ ಅಮೆರಿಕ ಹೊಡೆತ ಕೊಡ್ತಾ ಇದೆ. ಇರಾನ್ನ ಮೂಲ ಸೌಕರ್ಯಗಳೆಲ್ಲ ನಾಶವಾಗ್ತಿವೆ ಅಂತ ಹೇಳಿ ಗಲ್ಫ್ ರಾಷ್ಟ್ರಗಳು ಕಿಡಿಕಾರ್ತಾ ಇವೆ. ಮತ್ತಷ್ಟು ಸುದ್ದಿಯನ್ನ ನೋಡ್ತಾ ಹೋಗೋಣ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ